ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂದರೆ, ಅದಕ್ಕಿಂತ ಮುಂಚೆ ವಿಶೇಷ ಹೇಳೋಕ್ಕಿಂತ ಮುಂಚೆ ನನ್ನ ಪರಿಸ್ಥಿತಿ ಹೇಳ್ಬಿಡ್ತೀನಿ. ನನ್ನ ಕೈಲಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ತುಂಬ ಅಂದರೆ ತುಂಬ ಕೆಲಸ ಇತ್ತು ಕಾಲೇಜ್ದು. ಮತ್ತು ನಂದು ಪಾರ್ಟ್ ಟೈಮ್ ಬೇರೆ ಅಪ್ಲಿಕೇಶನ್ಸು, ಫುಲ್ ಟೈಮ್ ಅಪ್ಲಿಕೇಶನ್ಸು ಎಲ್ಲ ಆಗ್ತಾ ಇದ್ದೆ. ನನ್ನ ಟೈಮೇ ಇರಲಿಲ್ಲ. ಆಯಿತು, ಆಮೇಲೆ ಇವತ್ತಿನ ವಿಡಿಯೋಲಿ ನನಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿದೆ ವಿಡಿಯೋ ಮಾಡೋಣ ಅಂತ. ಸೊ ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂದರೆ, ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಅದ್ಯಾವುದು ಈಸ್ಟ್ ಡ್ಯಾಮು ಮತ್ತು ಮಹಾಲಕ್ಷ್ಮಿ ಈಸ್ಟ್ ಡ್ಯಾಮಲ್ಲಿ ಇರೋದು ಮಹಾಲಕ್ಷ್ಮಿ ಟೆಂಪಲು ಮತ್ತು ಮುರುಘಾಸ್ವಾಮಿ ಟೆಂಪಲು. ಮುರುಘಾಸ್ವಾಮಿ ಟೆಂಪಲ್ಗೆ ಏನಕ್ಕೆ ಹೋಗ್ತೀನಿ ಅಂದರೆ, ಅನ್ನ ಸಾರು ಸಕ್ಕದಾಗಿರುತ್ತೆ. ತಿನ್ಬೇಕನ್ಸಿದ್ರೆ ಮುರುಘಾಸ್ವಾಮಿ ಟೆಂಪಲ್ಗೆ ಹೋಗ್ಬಿಡ್ತೀನಿ. ಹಬ್ಬ, ಎಷ್ಟು ದಿವಸ ಆದಮೇಲೆ ನಾನು ಕೆಳಗಡೆ ಬರ್ತಾಯಿದ್ದೀನಿ. ನಾನು ರೂಮಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ ಒಂದಷ್ಟು ದಿವಸ. ಸೊ ಇವತ್ತು ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಇವತ್ತು ಮಳೆ ಬರ್ತಾ ಇದೆ ಆ್ಯಕ್ಚುಲಿ. ಅವನಜ್ಜಿ ಈಸ್ಟ್ ಟೈಮ್ಗೆ ಹೋಗೋದೇ ದೊಡ್ಡತಲ್ಲ, ನಾವು ಇಲ್ಲಿಂದ ಹೋಗೋಕ್ಕೇ 20 ನಿಮಿಷ ಬೇಕು. ಅಯ್ಯೋ, ಟ್ರೈನ್ ಬಂದುಬಿಟ್ಟಿದೆ ಆಗಲೇ. ಇವರೆಲ್ಲ ಹೋಗ್ತವ್ರೆ, ನಡೀರಪ್ಪ, ಓಡ್ರಪ್ಪ, ಬೇಗ 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 ಟ್ರೈನ್ ಇದೆ ಆಗಲೇ, ಹತ್ತಬೇಕು. ಗೈಸ್ ಸೊ ಈಸ್ಟ್ ಟೈಮ್ ರೀಚ್ ಆಗಿದ್ದೀರಿ. ನಾನು ರೀಚ್ ಆದೆ. ಇವತ್ತು ಇನ್ನೊಂದು ಸರ್ಪ್ರೈಸ್ ಏನಂದರೆ, ನಿಮ್ಗೆ ಇನ್ನೊಬ್ಬರು ಯೂಟ್ಯೂಬರ್ನ ಮೀಟ್ ಮಾಡಿಸ್ತೀನಿ. ಅವ್ರು ಆ್ಯಕ್ಚುಲಿ ಅವರು ನನ್ನ ಯೂಟ್ಯೂಬಲ್ಲೇ ಕಾಂಟ್ಯಾಕ್ಟ್ ಮಾಡಿದ್ದು. ಇವಾಗ ಅವ್ರದ್ದು ಆ್ಯಕ್ಚುಲಿ ನನಗಿಂತ ಚೆನ್ನಾಗಿ ಓಡ್ತಾ ಇದೆ ಯೂಟ್ಯೂಬು. ಏನು ಎಷ್ಟು ಅಂದರೆ, ಅವರು ಸ್ಟಾರ್ಟ್ ಮಾಡಬೇಕು ಅಂತ ಅಂದರು. ಇವಾಗ ಎಷ್ಟು ಚೆನ್ನಾಗಿ ಓಡ್ತಾ ಇದೆ ಅಂದರೆ ಅವ್ರದ್ದು. ಆಮೇಲೆ ಅವ್ರು ಬರ್ತಾಯಿದ್ದಾರಂತೆ. ಇನ್ನು ನಾನು ಇವಾಗ ಈಸ್ಟ್ ಟೈಮ್ ರೀಚ್ ಆಗಿದ್ದೀನಿ. ಬಂದಮೇಲೆ ತೋರಿಸ್ತೀನಿ ಏನೇನು ಮಾಡ್ತೀರಿ ಅಂತ. ಸೊ ಕಾಯ್ತಾಯಿದ್ದೀನಿ ಅವ್ರು ಬರೋಕ್ಕೆ. ಸೊ ನೋಡಿ, ಇದೇ ಈಸ್ಟ್ ಟೈಮು, ಇದೇ ಥರ ಇದೆ. ಏನಂದರೆ ಇಲ್ಲಿ ಎಲ್ಲ ಮನೆಗಳು ಅಟ್ಯಾಚ್ಡು, ಒಂದು ಗ್ಯಾಪ್ ಇಲ್ಲ. ಒಂದು ಮನೆಗೆ ಇನ್ನೊಂದು ಮನೆಗೆ ಗ್ಯಾಪೇ ಇಲ್ಲ ಇಲ್ಲಿ. ನನಗೆ ಆ್ಯಕ್ಚುಲಿ ಇಡ್ಲಿ ತಿನ್ಬೇಕು ಅನ್ನಿಸ್ತಾ ಇದೆ. ಸಿಕ್ಕಾಪಟ್ಟೆ ಆಸೆ ಆಗ್ತಾಯಿದೆ ಇಡ್ಲಿ ತಿನ್ನೋಕ್ಕೆ. ಇಲ್ಲಿ ಪಕ್ಕ ಸಿಗುತ್ತೆ ಇಡ್ಲಿ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ನನಗೆ ಅವ್ರು ಬರೋಷ್ಟರಲ್ಲಿ ಅಟ್ಲೀಸ್ಟ್ ಬ್ರೇಕ್ಫಾಸ್ಟ್ ನಾನು ತಿಂದೇ ಇಲ್ಲ. ಬೆಳಗ್ಗೆ ಯಾವುದೋ ಒಂದು ಇಂಟರ್ವ್ಯೂ ಇತ್ತು, ಅದು ಮುಗಿಸ್ಕೊಂಡೆ. ಹೆಸರು ನೋಡಿ, ಅಲ್ಲಿ ರಾಜ ಹೇರ್ ಡ್ರೆಸ್ಸರ್ ಅಂತೆ. ಯಪ್ಪ, ಈಸ್ಟ್ ಟೈಮ್ ಅಂದರೆ ಹಿಂಗೆ ರಾಜ ರಾಣಿ ಎಲ್ಲ ಬರುತ್ತೆ. ಒಳ್ಳೆ ಊಟಿಲಿ ಸ್ಟ್ರೀಟ್ಸ್ ಇದ್ದಂಗಿಲ್ವಾ ಇದು ನೋಡೋಕ್ಕೆ. ಆ್ಯಕ್ಚುಲಿ ನಾನು ಎಲ್ಲೋ ನೋಡಿದ್ದೆ ಇಡ್ಲಿ ಇಲ್ಲೆಲ್ಲೋ ಯಾವುದೋ ಅಂಗಡಿಲಿ ನೋಡಿದ್ದೀನಿ. ಹುಡ್ಕೊಂಡು ಹೋಗ್ತಾಯಿದ್ದೀನಿ ಇಡ್ಲಿನ. ಸಿಕ್ಕಿದ್ರೆ ಸಾಕಪ್ಪ. ಯಪ್ಪ, ಕೊನೆಗೂ ಹುಡ್ಕೊಂಬಂದೆ, ಸಿಕ್ತು ಇಡ್ಲಿ ಬ್ರೇಕ್ಫಾಸ್ಟು. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿರುತ್ತೆ ಅಂತ. ನೋಡಿ ಅಮ್ಮ, ಎಷ್ಟು ದಿವಸ ಆದಮೇಲೆ. ನೋಡಿ, ಇದು ಆನಿಯನ್ ದೋಸೆ ಅಂತೆ. ಆನಿಯನ್ನು ದೋಸೆ ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಇವಾಗ ತಿನ್ಕೊಂಡು ಹೋಗ್ತಾ ಇದ್ದೀನಿ ಮಹಾಲಕ್ಷ್ಮಿ ಟೆಂಪಲ್ ಕಡೆ. ತಿಂದಿದ್ದು ಇಡ್ಲಿ ತಿಂದೆ, ವಡೆ ತಿಂದೆ. ಏನು ಸಿಕ್ಕಿದ್ದು ಚೆನ್ನಾಗಿತ್ತು. 6 ತಿಂಗಳಾದ್ಮೇಲೆ 7 ತಿಂಗಳಾದ್ಮೇಲೆ ತಿಂತಾ ಇದೀರಲ್ಲ, ಚೆನ್ನಾಗಿತ್ತು. ಒಂದ್ ಕಣ್ಣು ಆಡಿಸ್ತಾ ಇರ್ಬೇಕಪ್ಪ, ಯಾರನ್ನ ಬಂದು ಫೋನ್ ಕಿತ್ಕೊಂಡು ಹೋಗ್ತಾರೆ ಅಂತ. ದೋಸೆ ನೋಡಿದ್ರೆ ದೋಸೆ ವಡೆ ಈರುಳ್ಳಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಅಯ್ಯೋ, ಅವ್ರು ಇನ್ನ ನನ್ನ ಫ್ರೆಂಡ್ಸ್ ಬರ್ತಾ ಇದಾರಂತೆ 10 ಮಿನಿಟ್ಸು. ಸೊ ಅದಕ್ಕೆ ನಾನು ಹೋಗ್ತೇನೆ ಟೆಂಪಲ್ ಕಡೆಗೆ. ಪ್ಲಾನ್ ಬೇರೆ ಚೇಂಜ್ ಆಗಿದೆ. ಆಕ್ಚುಲಿ ಇದ್ದಿದ್ದು ಮುರುಘಾಸ್ವಾಮಿ ಟೆಂಪಲ್ ಮತ್ತೆ ಇದು ಮಹಾಲಕ್ಷ್ಮಿ ಟೆಂಪಲ್. ಇವಾಗ ಮಹಾಲಕ್ಷ್ಮಿ ಮತ್ತೆ ಸಾಯಿಬಾಬಾ ಟೆಂಪಲ್ ಅಂತ ಅನ್ಕೊಂಡಿದ್ದಾರೆ. ಈ ತರ ವೆದರ್ ಇದ್ರೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾ ಇರುತ್ತೆ. ಗಾಳಿ, ಮಳೆ, ತರ ನೋಡಿ, ಕೂದಲು ನಿಲ್ಲಲ್ಲ, ಸೌಂಡ್ ಕೇಳಿಸಲ್ಲ ಮೈಕ್ಗೆ. ಇವಾಗ ಮೈಕ್ ನಾನು ಇನ್ನ ಚೆಕ್ ಮಾಡಿಲ್ಲ, ನೋಡ್ಬೇಕು ಹೆಂಗ್ ಕೇಳಿಸ್ತಾ ಇರುತ್ತೋ ಅಂತ. ಇದೇ ನೋಡಿ ಮಹಾಲಕ್ಷ್ಮಿ ಟೆಂಪಲ್. ಮಹಾಲಕ್ಷ್ಮಿ ಟೆಂಪಲ್ ಗೊತ್ತಿಲ್ಲ ನಂಗೂ ಒಳಗಡೆ ಹೆಂಗಿದೆ ಅಂತ. ಪ್ರಸಾದ ಕೊಡ್ತಾರ ಅಂತ ಫಸ್ಟ್ ಯೋಚನೆ ಮಾಡ್ತೀನಿ ನಾನು ಯಾವಾಗ್ಲೂ. ಇದೆ ನೋಡಿ ಟೆಂಪಲ್ಲು. ಒಳಗಡೆ ಮೂರ್ತಿನ ಫೋಟೋ ತೆಗಿಯಂಗಿಲ್ಲಂತೆ. ಫೋಟೋ ವಿಡಿಯೋನೂ ಅಲೋ ಇಲ್ಲ. ಸೊ ಒಂದು ಸುತ್ತ ತೋರಿಸ್ತೀನಿ ನೋಡಿ. ಸೇಮ್ ಇಂಡಿಯಾದಾಗಿರೋ ಫೀಲ ಬರ್ತೈತೆ. ಎಲ್ಲ ಇಂಡಿಯನ್ಸೇ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನೋಡಿ ಆಂಜನೇಯ ಇದೆ ಇಲ್ಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಸ್ನೇಹಿತರು ಇವರು ಲಂಡನ್ ಅಲ್ಲಿ. ಇವ್ರದ್ದು ಒಂದು ಚಾನೆಲ್ ಇದೆ, ಯಾವ್ದು ಲೈಫ್ ಕ್ಲಿಕ್ಸ್ ಕನ್ನಡ ಅಂತ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ತುಂಬಾ ಒಳ್ಳೆ ಕಂಟೆಂಟ್ ಕೊಡ್ತಾರೆ. ಮತ್ತೆ ನಂತರ ಇರ್ರೆಗ್ಯುಲರ್ ಅಲ್ಲ, ತುಂಬಾ ರೆಗ್ಯುಲರ್ ಕಂಟೆಂಟ್ ಕೊಡ್ತಾರೆ.
ರೆಗ್ಯುಲರ್ ಅಂತಂದ್ರೆ ಇವ್ರು ಆಲ್ರೆಡಿ ಓದೋದ್ ಮುಗ್ದಿದೆ. ಸೊ ಸ್ವಲ್ಪ ಗ್ಯಾಪ್ ತಗೊಂಡಿದ್ದಾರೆ. ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ ಅಂತಂದ್ರೆ ನೆಕ್ಸ್ಟ್ ಒಳ್ಳೊಳ್ಳೆ ಕಂಟೆಂಟ್ ಬರುತ್ತೆ. ಆದ್ರೆ ಇವ್ರು ನನ್ಗಿಂತ ತುಂಬಾ ರೆಗ್ಯುಲರ್ ಆಗಿ ಆಗ್ತಾ ಇರ್ತಾರೆ. ಮತ್ತೆ ಕಂಟೆಂಟ್ ಅಷ್ಟೇನೆ. ನಿಮ್ಗೆ ಏನ್ ಬೇಕೋ ಇವಾಗ ಸೆಪ್ಟೆಂಬರ್ ಬರ್ತಿರಲ್ಲ ಇಂಟೇಕ್, ಇವ್ರದ್ದು ವಿಡಿಯೋಸ್ ನೋಡಿ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ. ಏನನ್ನ ಡೌಟ್ಸ್ ಇದ್ರೆ ಇವ್ರದ್ದು ಚಾನೆಲ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇವ್ರ ಇನ್ಸ್ಟಾಗ್ರಾಮ್ ಹಾಕಿರ್ತೀನಿ. ಇವ್ರಿಗೂ ಮೆಸೇಜ್ ಮಾಡಿ. ಒಂದೊಂದ್ಸತಿ ನಾನು ತುಂಬಾ ಬ್ಯುಸಿ ಹೋಗ್ತೀನಿ. ಸೊ ಪಕ್ಕ ಇವ್ರಂತೂ ರಿಪ್ಲೈ ಮಾಡೇ ಮಾಡ್ತಾರೆ. ನೋಡ್ಕೊಂಬಿಡಿ, ಇವರೇನಪ್ಪ ದಾವಣಗೆರೆ ಅವರು. ನೋಡಿ ಇದು ಒಳ್ಳೆ ನೋಡಕ್ಕೆ. ನನ್ಗೂ ಗೊತ್ತಿಲ್ಲ, ನೋಡೋಣ ಇದೇನಂತ. ಒಳಗಡೆ ಹೋಗ್ಬಿಟ್ಟು ನೋಡ್ಬೇಕು. ಏನೋ ಫಿಲಾಸಫಿ ಹೇಳ್ತವ್ರೆ, ನಂಗೆ ಗೊತ್ತಿಲ್ಲ ಏನ್ ಫಿಲಾಸಫಿ ಅಂತ. ನೋಡೋಣ. ಜನ ತುಂಬ್ಕೊಂಡ್ಬಿಟ್ಟವ್ರೆ ಒಳಗಡೆ. ಇದೆಲ್ಲ ನಾನು ಕೇಳಿಸ್ಕೊಳಕ್ ಆಗಲ್ಲಪ್ಪ. Why? I don't understand. ಇಲ್ಲಿ ಬಂದ್ರು ಸದ್ಗುರು ಅಂತ. ಯಪ್ಪ ಸದ್ಗುರು ಎಲ್ಲ ಪ್ರಸಾದ ಕೊಡ್ತಾರಂತೆ, ಅದಕ್ಕೆ ನೋಡ್ತಾ ಇದ್ದೀನಿ. ಆಕ್ಚುಲಿ ದೇವಸ್ಥಾನ ಮುಗಿಸ್ಕೊಂಡ್ರಿ, ಇವಾಗ ಸ್ವೀಟ್ಸ್ ತಗೊಬೇಕಂದ್ರು. ಸೊ ಅದಕ್ಕೇನೆ ಇದು ಬೇರೆದು ಲಾಸ್ಟ್ ಟೈಮ್ ಪೂಜಾ ಅಂತ ಹೋಗಿದೆ. ಸೊ ಇದ್ರೊಳಗಡೆ ಹೋಗ್ತಾ ಇದೀರಿ ಇವಾಗ. ಬನ್ನಿ ಹೋಗೋಣ, ನೋಡೋಣ ಏನೇನ್ ಸ್ವೀಟ್ಸ್ ಇದೆ ಅಂತ. ಓ ಬಂದಿದ ತಕ್ಷಣ ನೋಡಿ ಪಾನಿಪುರಿ ನೋಡಿ ಮೇಲೆ. ಆಮೇಲೆ ಪೇಣಿದು ಶಾವ್ಗೆ. ಓ ಎಲ್ಲ ಸಿಗುತ್ತೆ. ಇನ್ನೇನಕ್ಕೆ ನಾನು ಇಂಡಿಯಾಗೆ ಬರೋದು ವಾಪಸ್. ಇನ್ನೇನ್ ಎಲ್ಲ ಇದೆ ನೋಡಿ. ಬಿಸ್ಕೆಟ್ಸ್ ಇದೆ. ಈ ಜಿಲೇಬಿ ಯಾವ ಕಲರ್ ಐತಪ್ಪ, ಬೇಡ. ಆಮೇಲೆ ಲಾಡು, ಎಣ್ಣೆ ಬೇಡ, ಎಲ್ಲ ಐತೆ. ಪಿಸ್ತಾ ಬರ್ಫಿ, ಇದ್ಯಾವ್ದು ಬೇರೆ ಬರ್ಫಿ ನೋಡಿ. ಜಾಂಗೀರ್ ಇದೆ, ಮೈಸೂರು ಪಾಕ್ ಇದೆ, ಜಾಮೂನ್ ಇದೆ. ಜಾಮೂನ್ ಅದೇನೋ ಒಳಗಡೆ ಏನೋ ಸ್ಟಫಿಂಗ್ ಇದೆ. ಇದೇನೋ ಇದೆ, ಏನದು ಅಲ್ವಾ. ಈ ಕಲರ್ ನೋಡ್ತಾ ಇದ್ದೆ ಅಲ್ವಾ ಅದು. ಹೆಂಗಿತ್ತಪ್ಪ ಸಾಯಿಬಾಬಾ ದೇವಸ್ಥಾನ ಒಳಗಡೆ? ನಾನಂತೂ ಹೊಡೆ ಬರ್ಲಿಲ್ಲ ಅಷ್ಟೊಂದು. ಅಂದ್ರೆ ಸ್ವಲ್ಪ ಚಿಕ್ಕದೈತಲ್ಲ ಜಾಗ, ಹಂಗಾಗಿ ಅನ್ಸುತ್ತಾ ಲಂಡನ್ ಅಲ್ಲಿ ಇದೆಯಾ ಅಂತ. ಲಂಡನ್ ಅಲ್ಲಿ ಇದೆ. ಈ ಸಿಟಿಗೆ ಬಂದ್ರೆ ಲಂಡನ್ ಅಲ್ಲಿ ಇದೆ ಅಂತ ಅನ್ಸಲ್ಲ. ಅದಂತೂ ಪಕ್ಕ. ಆಯ್ತು, ಇವಾಗ ಎಲ್ಲ ಸ್ವೀಟ್ಸ್ ತಗೊಂಡ್ರವ್ರು. ಇವಾಗ A2B ಹೋಗ್ತಾ ಇರಿ. ತಿಂಡಿ ತಿಂದಿಲ್ಲ ಬೆಳಗ್ಗೆಯಿಂದ, ಅದಕ್ಕೇನೆ ತಿಂಡಿ ತಿಂದ್ಬಿಟ್ಟು ಮತ್ತೆ ಅಕ್ಕಿ ಬೇಕಂದ್ರು. ಸೋನಾ ಮಸೂರಿ, ನಾನು ಲಾಸ್ಟ್ ಟೈಮ್ ಸೋನಾ ಮಸೂರಿ ತರಿಸಿದ್ದೆ ಇವ್ರಿಗೆ. ಅಂದ್ರೆ ಅದಕ್ಕೇನೆ ಅಲ್ಲೇ ಸೇಮ್ ಅದೇ ಜಾಗಕ್ಕೆ ಹೋಗ್ಬಿಟ್ಟು ಸೋನಾ ಮಸೂರಿ ತಗೊಳೋಣ ಅಂತ. ಚೆನ್ನಾಗಿಲ್ಲ ಅದು, ಅದಕ್ಕೇನೆ. ನಮ್ದು ಆಲ್ವೇಸ್ ಮನೇಲಿ ಮಾಡೋದು ಸೋನಾ ಮಸೂರಿ ಅಲ್ಲ. ಅದೇ ಇದೆ ಅದ್ಯಾರಾನಂದ್ ಭವನ್. ಹೋಣ. ಇವ್ರು ಇವಾಗ ತಿಂಡಿ ತಿಂದಿರ್ಲಿಲ್ಲ, ನಾನ್ ತಿಂದ್ಬಿಟ್ಟೆ. ಅದಕ್ಕೇನೆ ಇವತ್ತಿಲ್ಲ A2B ಬಂದಿದ್ದೀರಿ. ನೋಡಿ, ಇಲ್ಲಿ ಪೂರಿ ಬಂದಿದೆ, ವಡೆ ಬಂದಿದೆ, ಇಡ್ಲಿ ಬಂದಿದೆ. ಇದು A2B. ಅಲ್ಲಿ ತಿಂದಿದ್ದು ಡಬ್ಬಾ ತರ ಇತ್ತು. ನಮ್ ಸುದೀಪ್ ಅವ್ರ ಅಮ್ಮ ಹತ್ರ ಮಾತಾಡ್ತವ್ರೆ. ಮಾತಾಡು. ಇದಪ್ಪ ಎಷ್ಟು ಉದ್ದ ಐತೆ ದೋಸೆ. ಇದು ಇಲ್ಲಿಂದ ಅಲ್ಲಿ ತನಕ ಐತೆ. ಚಟ್ನಿ ನೋಡಿ, 1 2 3 4 5 ಇದು ಇದೆ. ಹೆಂಗ ಅನ್ಸ್ತಾಯ್ತಪ್ಪ ನಿಂಗೆ ಇಂಡಿಯನ್ ಊಟ ತಿಂದ್ಬಿಟ್ಟಿ? ಇವತ್ತೇ ಫಸ್ಟ್ ತಿಂದಿದ್ ನಾನು. ಆಕ್ಚುಲಿ ಇಡ್ಲಿ ಸಖತ್ ಸಾಫ್ಟಾಗೈತೆ, ಸ್ಮೂತಾಗೈತೆ. ಇದು ಕ್ರಿಸ್ಪಿ ಆಗೈತೆ, ಸಕ್ಕದಾಗೈತೆ. ಇದು ಈ ದೋಸೆ ಮಾತ್ರ ಇಷ್ಟುದ್ದ ಐತೆ. ದೋಸೆನೂ ಟೇಸ್ಟ್ ಮಾಡಿಲ್ಲ, ಟೇಸ್ಟ್ ಮಾಡೋಣ. ಪೂರಿನೂ ಚೆನ್ನಾಗೈತೆ. ನಿಮ್ ದಾವಣಗೆರೆ ದೋಸೆಗಿಂತ ಮೆಚ್ಚಬೇಕ ನೋಡಿ ಕೊಟ್ಟೂರೇಶ್ವರ. ಚಾನ್ಸೇ ಇಲ್ಲ. ನಾರ್ಮಲ್ ದೋಸೆ ಚಾನ್ಸೇ ಇಲ್ಲ. ಬಟ್ ಅಮ್ಮ ನೋಡ್ರಿ, ಇಲ್ಲಿ ಹೋಗ್ಬೇಕಾದ್ರೆ ಏನ್ ಕಾಣಿಸ್ತು? ಹೋಳಿಗೆ, ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಇರ್ಬೇಕಿತ್ತು ನೋಡಿ. ಮೆನು ನೀವು ಒಂದ್ಸತಿ ಪಾಸ್ ಮಾಡಿ ಓದ್ಕೊಳ್ಳಿ, ಎಲ್ಲ ಸಿಗುತ್ತೆ. ಇನ್ನೇನು ನೀವು ಅಲ್ಲಿಂದ ಬಂದು ಏನೋ ಸ್ಪೆಷಲ್ ಬೇಕಾ, ಏನು ಎಲ್ಲ ಬೇಕು, ದೋಸೆ ಏನು ಎಲ್ಲ. ಹೋಟ್ಲು ನೋಡಿ ಹೆಂಗೈತೆ, ಇಂಡಿಯಾ ಹೋಟ್ಲ್ ಇದ್ದಂಗೆ ಐತೆ ಒಳ್ಳೆ. ಆಕ್ಚುಲಿ ಗ್ರೋಸರಿ ಸ್ಟೋರ್ಸ್ ಒಳಗಡೆ ಬಂದ್ರಿ, ಇವ್ರು ಆಕ್ಚುಲಿ ಅನ್ನ ಸೋನಾ ಮಸೂರಿ ತಗೊಬೇಕಿತ್ತು. ನೀವು ಗ್ರೋಸರಿ ಸ್ಟೋರ್ ನೋಡ್ತೀರಾ ಅಂದ್ರೆ ಎಲ್ಲ ಐತೆ. ನಮ್ ಇಂಡಿಯಾಲಿ ಏನೇನು ಸಿಗುತ್ತೆ ಎಲ್ಲ ಐತೆ. ಅಕ್ಕಿ ನೋಡಿ ರಾಶಿ ಬಿದ್ದೈತೆ. ಸೋನಾ ಮಸೂರಿ ಆಗ್ಲಿ, ಬಾಸ್ಮತಿ ಆಗ್ಲಿ, ಎಲ್ಲ ಐತೆ. ಇನ್ನೇನ್ ಎಲ್ಲ ಎಕ್ಸ್ಪೋರ್ಟ್ ಇಂಪೋರ್ಟ್ ಬರೀ ಇದೇನೆ ಇಲ್ಲಿ ಲಂಡನ್ ಅಲ್ಲಿ. ಇನ್ನೇನ್ ಆಗೋಯ್ತು ಈ ಟೈಮ್. ನೆಕ್ಸ್ಟ್ ಯಾವಾಗ ಸಿಗ್ತೀಯಪ್ಪ? ಬನ್ರಿ, ನಿನ್ಗೆ ಯಾವಾಗ ಇಬ್ರು ಶಿಫ್ಟ್ ಇಲ್ಲ ಅಂದಾಗ ಬಾ. ಓಕೆ, ನೋಡೋಣ. ಸರಿ, ನೋಡೋಣ ಬಾ, ಹೆಂಗಾಗುತ್ತೋ ಹಂಗೆ. ಓಕೆ, ಡನ್.
ಇನ್ನೊಂದು ರೂಮ್ ಟೂರ್ ಬರುತ್ತೆ. ಡಿಸ್ಕ್ಲೇಮರ್. ಲಕ್ಸುರಿ Luxury. ಬರುತ್ತೆ. ಸರಿನಪ್ಪ, ನೆಕ್ಸ್ಟ್ ಟೈಮ್ ಬನ್ರಿ, ಫ್ರೀ ಮಾಡ್ಕೊಂಡ್ ಬನ್ರಿ. ಓಕೆನಾ? ಸರಿ, ಬಾಯ್ 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 ಬ್ರೋ. ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ.